ನಾವು ಕಳೆದ ತರಗತಿಯಲ್ಲಿ ಕೆಲವು ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿದಿದ್ದೇವೆ. ಈ ತರಗತಿಯಲ್ಲಿ ಭಗತ್ ಸಿಂಗ್ ಬಗ್ಗೆ ತಿಳಿಯೋಣ. ಒಂದು ದಿನ ಶಾಲೆಗೆ ಹೋಗುವ ಮಕ್ಕಳೆಲ್ಲರೂ ಸಹ ಶಾಲೆಯಿಂದ ಮನೆಗೆ ಬಂದರು. ಆದರೆ ಒಬ್ಬ 12 ವರ್ಷದ ಬಾಲಕ ಮಾತ್ರ ಬರಲಿಲ್ಲ. ಆ ಮನೆಯಲ್ಲಿದ್ದಂತಹ ಎಲ್ಲ ತಂದೆ, ತಾಯಿ, ಅಣ್ಣ ತಮ್ಮಂದಿರಿಗೂ ಹಾಗೂ ಇತರೆ ಸದಸ್ಯರುಗಳಿಗೆ ಆತಂಕ ಉಂಟಾಯಿತು. ಸ್ವಲ್ಪ ಸಮಯ ಕಳೆದಂತೆ 12 ವರ್ಷದ ಬಾಲಕ ಪ್ರವೇಶವನ್ನು ಮಾಡ್ತಾನೆ. ತನ್ನ ತಂಗಿಯಾದವಳು ವೀರಾಜಿ ಬಂದ, ವೀರಾಜಿ ಬಂದ ಅಂತ ಏರು ಧ್ವನಿಯಲ್ಲಿ ಕೂಗ್ತಾಳೆ. ಹೋದಂಥ ಸಂದರ್ಭದಲ್ಲಿ ತನ್ನ ತಾಯಿಯಾದವಳು ಮಗನನ್ನ ಓಡಿ ಹೋಗಿ ಈ ಥರ ಅಪ್ಕೊಂತಾಳೆ. ಅಪ್ಕೊಂಡು ತನ್ನ ಕಣ್ಣಿನಲ್ಲಿ ಬರುವಂತಹ ಕಣ್ಣೀರನ್ನು ತನ್ನ ಭಾವನೆಗಳಲ್ಲಿ ವ್ಯಕ್ತಪಡಿಸ್ತಾಳೆ. ನಂತರದಲ್ಲಿ ಅವನೇನು ಮಾತಾಡೋದಿಲ್ಲ. ಭಗತ್ ಸಿಂಗ್ ಏನು ಮಾಡ್ತಾನೆ, ತನ್ನ ಕೋಣೆಗೆ ಹೋಗ್ಬಿಡ್ತಾನೆ. ಆ ಹೋದಂಥ ಸಂದರ್ಭದಲ್ಲಿ ಅವನ ತಂಗಿಯಾದವರು ಕೆಲವು ಹಣ್ಣುಗಳನ್ನು ತಿನ್ನಲು ಭಗತ್ ಸಿಂಗನ ಬಳಿ ಹೋಗ್ತಾಳೆ. ಅಣ್ಣ, ಕೆಲವು ಹಣ್ಣುಗಳನ್ನು ತಂದಿರುವೆ, ತಿನ್ನುವೆಯಾ? ಭಗತ್ ಸಿಂಗ್ ಒಮ್ಮೆಲೆ ಗಾಂಭೀರ್ಯದಿಂದ ನೋಡುತ್ತಿರ್ತಾನೆ. ಏನು ಸ್ವಲ್ಪ ಹೊತ್ತು ಏನು ಮಾತನಾಡುವುದು. ತಂಗಿಗೆ ಆಶ್ಚರ್ಯವಾಯಿತು. ಅಣ್ಣ, ಯಾಕೆ ಈ ರೀತಿ ನೋಡುತ್ತಿರುವೆ? ಆಮೇಲೆ ಸ್ವಲ್ಪ ಹೊತ್ತು ನಂತರದಲ್ಲಿ ಹೇಳ್ತಾರೆ, ತಂಗಿ, ನನಗೆ ತಿನ್ನಲು ಏನನ್ನೂ ಕೊಡಬೇಡ, ನನಗೆ ತಿನ್ನಲು ಏನನ್ನೂ ಕೊಡಬೇಡ, ಬಾ ನಿನಗೆ ಏನೋ ಒಂದನ್ನು ತೋರಿಸುತ್ತೇನೆ ಅಂತ ಹೇಳಿ ತನ್ನ ಕೈಯನ್ನು ಹಿಡ್ಕೊಂಡು ಮತ್ತೊಂದು ಕೊಠಡಿಗೆ ಪ್ರವೇಶ ಮಾಡ್ತಾರೆ. ಹಾಗೆ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವನು ಶಾಲೆಯಿಂದ ಬಂದಂಥ ಸಂದರ್ಭದಲ್ಲಿ ಈ ಮಣ್ಣನ್ನು ತೋರಿಸ್ತಾನೆ. ತಂಗಿ ನೋಡು, ಇದು ಬಹಳ ಪೂಜ್ಯನೀಯವಾದ ಮಣ್ಣು, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಈ ಮಣ್ಣು ಯಾಕೆ ಒದ್ದೆಯಾಗಿದೆ ಗೊತ್ತೇ? ಭಾರತದಲ್ಲಿ ಅತ್ಯಂತ ದುಬಾರ ಘಟನೆಯಾದಂತಹ ಜಲಿಯನ್ ವಾಲಾಬಾಗ್, ಇದರಲ್ಲಿ ಹತ್ಯೆ ಆದಂತಹ ಅವರ ರಕ್ತದಿಂದ ಈ ಭೂಮಿ, ಈ ಮಣ್ಣು ಒದ್ದೆಯಾಗಿದೆ, ಭೂಮಿ ಒದ್ದೆಯಾಗಿದೆ ಹಾಗಂತ ಹೇಳ್ತಾ ತಂಗಿ ಹೇಳ್ತಾನೆ, ಮನೆಯನ್ನ ಯಾವುದೋ ಒಂದು ಕಡೆ ಶುಭ್ರವಾಗಿ ಸ್ವಚ್ಛಗೊಳಿಸು, ಶುಭ್ರವಾಗಿ ಸ್ವಚ್ಛಗೊಳಿಸು. ಆ ಮಣ್ಣನ್ನು ಏನ್ ಮಾಡ್ತಾನೆ, ಆ ಜಾಗದಲ್ಲಿ ಇಡ್ತಾನೆ. ಭಗತ್ ಸಿಂಗ್ ಏನ್ ಮಾಡ್ತಾನೆ, ಆಗ ತಾನೇ ಕಿತ್ತು ತಂದಂತಹ ಹೂಗಳನ್ನ ಅದರ ಮುಂದೆ ಇಟ್ಟು ಆ ಹುತಾತ್ಮರಾದಂಥವರಿಗೆ ನಮಿಸುತ್ತಾ ವಂದನೆಗಳನ್ನ ಮಾಡ್ತಾನೆ. ಇದೇ ರೀತಿಯಾಗಿ ದಿನನಿತ್ಯದ ಜೀವನದಲ್ಲಿ ಅವನು ಇದನ್ನ ಪೂಜಿಸುವುದೇ ಅವನ ಕಾಯಕವಾಗಿರುತ್ತದೆ. ಬಾಲಕ ಭಗತ್ ಸಿಂಗ್ 1907 ಅಮೃತ್ಸರ್ ಪಂಜಾಬ್ನಲ್ಲಿ ಜನನಾಗ್ತಾರೆ. ಇವರ ತಂದೆ ಕಿಶನ್ ಸಿಂಗ್, ತಾಯಿ ಇವರು ಇಡೀ ಕುಟುಂಬವೆಲ್ಲವೂ ಸಹ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅಪ್ರತಿಮ ವೀರಗಾರರಾಗಿರುತ್ತಾರೆ. ಅಂದು 1919 ಯಾವ ಘಟನೆ ನಡೀತೆ? ಜಲಿಯನ್ ವಾಲಾಬಾಗ್ ಘಟನೆ ನಡೀತದೆ. ಅಂದು ಶಾಲೆಯಲ್ಲಿದ್ದಂತಹ ಭಗತ್ ಸಿಂಗ್ಗೆ ಈ ವಿಚಾರ ಗೊತ್ತಾಗ್ತದೆ. ಅವನಿಗೆ ಆ ವಿಚಾರ ಗೊತ್ತಾದಂಥ ಸಂದರ್ಭದಲ್ಲಿ ಅವನಿಗೆ ಏನು ಹೇಳ್ಬೇಕಂತ ತೋಚಲ್ಲ, ಮುಗ್ಧನಾಗಿ ಸುಮ್ಮನೆ ನಿಂತು ಬಿಡ್ತಾನೆ. ಸ್ವಲ್ಪ ಹೊತ್ತು ನಿಂತ ನಂತರದಲ್ಲಿ ಅವನಿಗೆ ಅಪಾರವಾದ ನೋವು ಉಂಟಾಗ್ತದೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿಂದ ತನ್ನ ಬ್ಯಾಗನ್ನು ಧರಿಸಿ ಏಕಾಏಕಿ ಹೋಗಿ ಜಲ್ಲಿದಪ್ಪ ಅಂತ ಕೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತಲ್ಲ, ಆ ಸಂದರ್ಭಕ್ಕೆ ತನ್ನ ಬ್ಯಾಗನ್ನು ಹಾಕೊಂಡು ಓಡ್ತಾನೆ. ಆ ಹೊಡೆದಂಥ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರೆ, ಕಂಡಲ್ಲಿ ಗುಂಡು ಹೊಡೆಯುವ ಆಜ್ಞೆಯನ್ನ ಹೊಡಿಸಿರ್ತಾರೆ. ಕಂಡಲ್ಲಿ ಗುಂಡು ಹೊಡೆಯುವ ಆಜ್ಞೆಯನ್ನ ಹೊಡಿಸಿರ್ತಾರೆ. ಇದರ ಏನಪ್ಪಾ ಅಂತ ಕೇಳಿದ್ರೆ, ನಿಮಗೆ ಯಾರ ಮೇಲಾದರೂ ಅನುಮಾನ ಬಂದರೆ ಕಂಡಲ್ಲಿ ಸಾಯಿಸುವಂತಹ
ಆದೇಶವನ್ನ ಕೊಟ್ಟಿರ್ತಾರೆ. ಆದ್ರೆ 12 ವರ್ಷದ ಬಾಲಕ ಆಗಿರ್ತಾನಲ್ಲ ಭಗತ್ ಸಿಂಗ್, ಇವನೇನ್ ಮಾಡ್ತಾನೆ, ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಂತ ಸಂದರ್ಭದ ಆ ಪ್ರವೇಶವನ್ನ ಮಾಡ್ತಾನೆ. ಅಲ್ಲಿ ಪ್ರವೇಶವನ್ನ ಮಾಡಿದ ನಂತರದಲ್ಲಿ ನೋಡ್ತಾನೆ ಎಲ್ಲ ಸುತ್ತಲೂ ಸಹ ರಕ್ತ ಚಿತ್ತವಾಗಿ ಹರಿದಿತ್ತು. ಅದನ್ನ ನೋಡಿದಂತಹ ಭಗತ್ ಸಿಂಗ್ ಅವನು ಒಮ್ಮೆ ಏನ್ ಮಾಡ್ತಾನೆ, ಆ ಪುಣ್ಯಭೂಮಿಗೆ ನಮಿಸುತ್ತಾ ಒಂದು ಚಿಕ್ಕ ಮಣ್ಣನ್ನು ತೆಗೆದು ತನ್ನ ತಿಂದಕ್ಕೆ ಹಣೆಯನ್ನ ಇಟ್ಕೊಂತಾನೆ. ಹಣೆಯನ್ನ ಇಟ್ಕೊಂಡ ನಂತರದಲ್ಲಿ ಅಲ್ಲಿನ ಮಣ್ಣನ್ನ ಊಟದ ಡಬ್ಬಿಯಲ್ಲಿ ತುಂಬಿಕೊಂಡು ಬಂದು ತನ್ನ ಮನೆಯಲ್ಲಿ ದಿನನಿತ್ಯವೂ ಸಹ ಪೂಜಿಸಲ್ಪಡ್ತಾನೆ. ಇದರಿಂದ ಭಗತ್ ಸಿಂಗ್ ಅವರಿಗೆ ಸ್ವದೇಶಿ ನಾನು ಸ್ವತಂತ್ರವನ್ನ ಪಡಿಬೇಕು, ಬ್ರಿಟಿಷರಿಗೆ ಇದನ್ನ ಮಾಡಬೇಕು ಅಂತ ಹೇಳಿ 1921ರಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಕ್ರಾಂತಿಕಾರಿಗಳ ಜೊತೆಯಲ್ಲಿ ಸಹವಾಸವನ್ನು ಮಾಡ್ತಾನೆ. ಹಾಗೆ ಅವರ ಒಂದು ಘೋಷಣೆಯನ್ನು ಸಹ ಕೂಗ್ತಾರೆ. ಆ ಘೋಷಣೆ ಏನಾಗಿತ್ತು, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನ ಕೂಗ್ತಾನೆ. ಅವ್ರು ಯಾರು ಅಂತ ಮಕ್ಕಳೇ, ಅವರೇ ಈ ವೀರ ಭಗತ್ ಸಿಂಗ್. ವೀರ ಭಗತ್ ಸಿಂಗ್. ಥ್ಯಾಂಕ್ ಯು.